ಈ ಸೀಸನ್ ಅಲ್ಲಿ ಹಾಗಾದ್ರೆ ಮಹಿಳಾ ಮಣಿಗಳು ವಿನ್ ಆಗ್ತಾರಾ? ನೀವೇ ಬಿಗ್ ಬಾಸ್ ವಿನ್ ಆಗ್ಬೇಕಿತ್ತು ಮೇಡಮ್ ಅಂತ ಒಂದಷ್ಟು ಅವರ ಫ್ಯಾನ್ಸ್ ಹೇಳುವಂತದ್ದು. ಮಹಿಳೆಯರನ್ನ ಯಾಕೆ ಬಿಗ್ ಬಾಸ್ ವಿನ್ ಮಾಡಿಸ್ತಾ ಇಲ್ಲ? ಮಹಿಳೆಯರು ಯಾರಾದ್ರೂ ವಿನ್ನರ್ ಆಗೋದಾದ್ರೆ ಯಾರಾಗ್ತಾರೆ? ಅಶ್ವಿನಿ 2.0 ಯಾವಾಗ ಪ್ರಾರಂಭವಾಗುತ್ತೆ ಅಲ್ಲಿಂದ ಅಶ್ವಿನಿ ಅವರು ಕಂಪ್ಲೀಟ್ ಆಗಿ ಬದಲಾಗ್ತಾರೆ. ಸೊ ಇದೆಲ್ಲ ಅವರಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಆಬ್ವಿಯಸ್ಲಿ ಮೈನಸ್ ಆಗುತ್ತೆ. ಹಲೋ ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ರಾಜ್. ಬಿಗ್ ಬಾಸ್ ಇನ್ನೇನು ಬಿಗ್ ಬಾಸ್ ಮುಗಿಯೋದಕ್ಕೆ ಜಸ್ಟ್ ಒಂದೇ ಒಂದು ವಾರ ಅಷ್ಟೇ ಬಾಕಿ ಇರುವಂಥದ್ದು. ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ ಅಲ್ವಾ? ಸೊ ನಿಮಗೂ ಕೂಡ ಹಾಗೆ ಅನಿಸಿದೆ, ನಮಗೂ ಕೂಡ ಹಾಗೆ ಅನಿಸಿದೆ, ನಮ್ಮ ವೀಕ್ಷಕರಿಗೂ ಕೂಡ ಹಾಗೆ ಅನಿಸಿದೆ. ಎಸ್, ಕಳೆದ ಸಾಕಷ್ಟು ಸೀಸನ್ಗಳಲ್ಲಿ ನಾವು ನೋಡಿರುವಂತಹ ಪ್ರಕಾರ ಮಹಿಳೆಯರು ವಿನ್ ಆಗಿರುವಂಥದ್ದು ಸಂಖ್ಯೆ ಬಹಳ ಕಡಿಮೆ ಇದೆ. ಕೇವಲ ಒಬ್ಬರೇ ಅಂತಂದರೆ ತಪ್ಪಾಗಲ್ಲ. ಯಾಕಂದರೆ ಶ್ರುತಿ ಅವರ ಸೀಸನಲ್ಲಿ ಶ್ರುತಿ ಅವರು ವಿನ್ ಆಗಿರ್ತಾರೆ. ಸೊ ಅದಾದ ನಂತರದಲ್ಲಿ ಸೀಸನ್ 10ನಲ್ಲಿ ಸಂಗೀತ ಅವರು ವಿನ್ ಆಗೇ ಬಿಡ್ತಾರೆ ಅನ್ನುವಂತಹ ಟೈಮ್ನಲ್ಲಿ ಅಲ್ಲಿ ಒಂದಷ್ಟು ಬದಲಾವಣೆಗಳಾಗಿ ಕಾರ್ತಿಕ್ ಅವರು ವಿನ್ ಆಗ್ತಾರೆ. ಸೊ ಈ ಸೀಸನಲ್ಲಿ ಹಾಗಾದರೆ ಮಹಿಳಾ ಮಣಿಗಳು ವಿನ್ ಆಗ್ತಾರಾ? ಸೊ ಈ ಒಂದು ಪ್ರಶ್ನೆ ಎಲ್ಲರಿಗೂ ಕೂಡ ಕಾಡ್ತಾ ಇದೆ. ಸೊ ನಮಗೆ ಬಂದಿರುವಂತಹ ಸೋರ್ಸ್ನ ಪ್ರಕಾರ ನಮ್ಮ ಪೋಲ್ನಲ್ಲಿ ವಿನ್ ಆಗುವಂಥದ್ದು ಗಿಲ್ಲಿ ಅವರೇ ಅಂತ ನಮಗೆ ಉತ್ತರ ಸಿಕ್ಕಿದೆ. ಬಟ್ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾ ಇರುವಂಥದ್ದು ಈ ಒಂದು ಸೀಸನ್ 12ನಲ್ಲಿ ಮಹಿಳಾ ಮಣಿಗಳು ವಿನ್ ಆಗಬಹುದು, ಮಹಿಳೆಯರನ್ನ ಯಾರನ್ನಾದರೂ ವಿನ್ ಮಾಡಿಸ್ತಾರೆ ಅಂತ. ಸೊ ನಾವು ಸಾಕಷ್ಟು ಸೀಸನ್ಗಳಲ್ಲಿ ನಾವು ನೋಡ್ತಾ ಬಂದಿರ್ಬೋದು. ಸೀಸನ್ 1ನಿಂದಲೂ ಕೂಡ ಹೆಣ್ಮಕ್ಳು ಕಾಂಟ್ರಿಬ್ಯೂಟ್ ಕೂಡ ಬಿಗ್ ಬಾಸ್ ಮನೆಗೆ ಹೆಚ್ಚಾಗೇ ಇದೆ. ಸೊ ಈ ಕಾರಣದಿಂದಲೂ ಕೂಡ ಏನಾದ್ರು ಯಾಕೆ ವಿನ್ ಮಾಡಿಸ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಆಬ್ವಿಯಸ್ಲಿ ಎಲ್ರಿಗೂ ಕೂಡ ಬರುತ್ತೆ. ಸಂಗೀತ ಅವರ ಸೀಸನಲ್ಲಿ ನೋಡ್ಬೋದು, ಡೇ 1ನಿಂದಲೂ ಕೂಡ ಸಂಗೀತ ಅವರು ಬಿಗ್ ಬಾಸ್ ಮನೆಯಲ್ಲಿ ಮೆಂಟಲ್ ಆಗಿರಬಹುದು, ಫಿಸಿಕಲ್ ಗೇಮ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿ ಒಂದು ಗೇಮ್ ಆಗಿ ಆಡಿರ್ತಾರೆ. ಬಟ್ ಆ ಸೀಸನ್ನಲ್ಲಿ ಎಲ್ಲರೂ ಕೂಡ ಸಂಗೀತನೇ ವಿನ್ನರು ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲೂ ನೀವು ನೋಡಿರಬಹುದು. ಜನ ಏನು ದಡ್ರಿರೋದಿಲ್ಲ, ಎಲ್ಲದನ್ನು ಕೂಡ ಜನ ಅಬ್ಸರ್ವ್ ಮಾಡ್ತಾರೆ. ವೋಟಿಂಗ್ಸ್ ಆಗಿರಬಹುದು, ಯಾರು ಹೆಚ್ಚಾಗಿ ಟ್ರಾಲ್ ಆಗ್ತಿದ್ದಾರೆ, ಯಾರ ಕಂಟೆಂಟ್ ಹೆಚ್ಚು ಪುಷ್ ಆಗ್ತಾ ಇದೆ, ಬಿಗ್ ಬಾಸ್ ನನ್ನ ಮನೆಯಲ್ಲಿ ಯಾರನ್ನ ಹೆಚ್ಚಾಗಿ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಈ ರೀತಿಯ ಒಂದಷ್ಟು ಪ್ರಶ್ನೆ ಎಲ್ರಿಗೂ ಇತ್ತು ಆ ಸೀಸನಲ್ಲಿ. ಸೊ ಆ ಸೀಸನ್ ಅಂತ ಬಂದಾಗ ಸಂಗೀತ ಅವ್ರನ್ನ ಇನ್ನೇನು ಸಂಗೀತ ಅವರೇ ವಿನ್ ಆಗ್ತಾರೆ ಅನ್ನುವಂಥ ಟೈಮ್ನಲ್ಲಿ ಬದಲಾವಣೆಗಳಾಗುತ್ತೆ. ಬಟ್ ಬ್ಯಾಡ್ ಲಕ್, ಸಂಗೀತ ಅವರು ವಿನ್ ಆಗಲ್ಲ. ಬಟ್ ಅವರು ಡಿಸರ್ವ್ ಇದ್ದಂತಹ ಕಂಟೆಸ್ಟೆಂಟು. ಸೊ ಈಗಲೂ ಅವರು ಸಿಕ್ಕಾಗ ಒಂದಷ್ಟು ಕಾನ್ವರ್ಸೇಷನ್ ಇದೇ ರೀತಿಯಲ್ಲೂ ಕೂಡ ಕೆಲವೊಂದಷ್ಟು ಕಡೆ ಆಗುತ್ತೆ. ನೀವೇ ಬಿಗ್ ಬಾಸ್ ವಿನ್ ಆಗಬೇಕಿತ್ತು ಮೇಡಮ್ ಅಂತ ಒಂದಷ್ಟು ಅವರ ಫ್ಯಾನ್ಸ್ ಹೇಳುವಂಥದ್ದು, ಅಥವಾ ಬಿಗ್ ಬಾಸ್ ರಿಯಾಲಿಟಿ ಶೋ ವೀಕ್ಷಕರು ಹೇಳುವಂಥದ್ದು. ಸೊ ಇದೆಲ್ಲ ಕೂಡ ನೋಡ್ತಾ ಇದ್ದಾಗ ಸೊ ಅಂದರೆ ಮಹಿಳೆಯರನ್ನ ಯಾಕೆ ಬಿಗ್ ಬಾಸ್ ವಿನ್ ಮಾಡಿಸ್ತಾ ಇಲ್ಲ ಅಂದರೆ ಅವರಿಗೆ ಆ ಕೇಪಬಿಲಿಟಿ ಇಲ್ಲ ಅಂತನೋ, ಕೆಪಾಸಿಟಿ ಇಲ್ಲ ಅಂತನೋ. ಸೊ ಕೆಪಾಸಿಟಿ ಇಲ್ಲ ಅಂತಂದರೆ ಬಿಗ್ ಬಾಸ್ಗೆ ಯಾಕೆ ಕರೆಸ್ಕೋಬೇಕು? ಸೊ ಈ ರೀತಿ ಒಂದು 101 ಪ್ರಶ್ನೆ ಎಲ್ಲರ ತಲೆಗೂ ಕೂಡ ಬರುತ್ತೆ. ಸೊ ಸದ್ಯಕ್ಕೆ ಈ ಸೀಸನ್ ಅಂತ ತಗೊಂಡ್ರೆ ಅಷ್ಟೊಂದು ಸ್ಟ್ರಾಂಗ್ ಆಗಿರುವಂತಹ ಕಂಟೆಸ್ಟೆಂಟ್ ಯಾರು, ಏನು ಅವರು ಹೇಗಿದ್ದಾರೆ, ಅವರ ಹಾವಭಾವ ಹೇಗಿದೆ, ಮೆಂಟಲಿ ಗೇಮ್ ಹೇಗೆ ಆಡ್ತಾ ಇದ್ದಾರೆ, ಫಿಸಿಕಲಿ ಗೇಮ್ ಹೇಗೆ ಆಡ್ತಾ ಇದ್ದಾರೆ. ಸೊ ಈ ಎಲ್ಲ ರೀತಿಯಲ್ಲೂ ಕೂಡ ಚರ್ಚೆ ಆಗುತ್ತೆ. ಸೊ ಹಾಗಾದರೆ ಈ ಸೀಸನಲ್ಲಿ ಇನ್ ಕೇಸ್ ಮಹಿಳೆಯರು ಯಾರಾದರೂ ವಿನ್ನರ್ ಆಗೋದಾದರೆ ಯಾರಾಗ್ತಾರೆ? ಸೊ ಒಂದು ಸೋರ್ಸಿನ ಪ್ರಕಾರ ಅಶ್ವಿನಿ ಅವರು ವಿನ್ನರ್ ಆಗ್ತಾರಂತೆ ಅನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಬರ್ತದೆ. ಎಸ್, ಅಫ್ಕೋರ್ಸ್ ಮಹಿಳೆಯರು ವಿನ್ ಆಗಬೇಕು, ಅದರಲ್ಲಿ ಅಶ್ವಿನಿ ಅವರು ಕೂಡ ವಿನ್ ಆಗಬೇಕು. ಬಿಕಾಸ್ ಡೇ 1ನಿಂದ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಒಬ್ಬ ಸ್ವಾಭಿಮಾನ ಉಳ್ಳಂತಹ ಮಹಿಳೆ ಯಾವ ರೀತಿ ಆಟವನ್ನು ಆಡಬೇಕು ಅಶ್ವಿನಿ ಅವರು ಅದನ್ನು ಆಟ ಆಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಸೊ ಕೆಲವೊಂದಷ್ಟು ಅವರಿಗೂ ಕೂಡ ನೆಗೆಟಿವ್ ಆಗುತ್ತೆ. ಸೊ ಯಾವುದೆಲ್ಲ ಅವರಿಗೆ ನೆಗೆಟಿವ್ ಆಗಬಹುದು ಹಾಗಾದರೆ? ಸೊ ಎಸ್, ರಕ್ಷಿತಾ ಬಗ್ಗೆ ಅಶ್ವಿನಿ ಅವರು ನಾಲ್ಗೆಯನ್ನು ಹರಿಬಿಟ್ಟು ಒಂದಷ್ಟು ಸ್ಟೇಟ್ಮೆಂಟ್ಸನ್ನು ಬಿಗ್ ಬಾಸ್ ಮನೆಯಲ್ಲಿ ಕೊಟ್ಟಿರ್ತಾರೆ. ರಕ್ಷಿತಾ ಎಸ್ ಕ್ಯಾಟಗರಿ ಅನ್ನುವಂತಹ ಒಂದಷ್ಟು ಸ್ಟೇಟ್ಮೆಂಟ್ ಆಗಿರಬಹುದು, ಅಥವಾ ಜಾಹ್ನವಿ ಅವರು ಕೂತ್ಕೊಂಡಾಗ ರಕ್ಷಿತಾ ಬಗ್ಗೆ ಕೀಳಾಗಿ ಮಾತಾಡಿರೋದಾಗಿರಬಹುದು, ಎಲ್ಲಿಂದ ಒಂದಿದೆಯಾ ನೀನು ಗೊತ್ತು ಅಂದಿರಬಹುದು, ಅಥವಾ ನೀನು ಬಟ್ಟೆ ನೋಡ್ಕೊ ಅಂದಿರಬಹುದು. ಈ ರೀತಿಯ ಒಂದಷ್ಟು ಸ್ಟೇಟ್ಮೆಂಟ್ಸು ಅಶ್ವಿನಿ ಅವರಿಗೆ ನೆಗೆಟಿವ್ ಆಗಿದೆ. ಬಟ್ ನೆಗೆಟಿವ್ ಆಗಿತ್ತು ಅದು ಯಾವಾಗ? ಆ ಸ್ಟಾರ್ಟಿಂಗ್ ಡೇಸಲ್ಲಿ ಅವರಿಗೆ ನೆಗೆಟಿವ್ ಆಗಿತ್ತು. ಅದನ್ನು ಹೊರತುಪಡಿಸಿ ಅಶ್ವಿನಿ 2.0 ಯಾವಾಗ ಪ್ರಾರಂಭವಾಗುತ್ತೆ ಅಲ್ಲಿಂದ ಅಶ್ವಿನಿ ಅವರು ಕಂಪ್ಲೀಟ್ ಆಗಿ ಬದಲಾಗ್ತಾರೆ. ಬಿಗ್ ಬಾಸ್ ಮನೆಗೆ ತಾನು ಏನನ್ನ ಕೊಡಬೇಕು, ನಾನು ಹೇಗಿದ್ರೆ ಜನಕ್ಕೆ ಇಷ್ಟ ಆಗ್ತೀನಿ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಸೊ ಆಲ್ಮೋಸ್ಟ್ ನೀವು ಪೇರೆಂಟ್ಸ್ ಬಂದಿದ್ರಲ್ಲ, ಸೊ ಆ ವೀಕಲ್ಲಿ ನೋಡ್ತಾ ಇರಬಹುದು ಎಲ್ಲ ಫ್ಯಾಮಿಲಿ ಮೆಂಬರ್ಸು ಹೆಚ್ಚಾಗಿ ಮಾತಾಡ್ತಾ ಇದ್ದಿದ್ದು ಎಲ್ಲವೂ ಕೂಡ ಗಿಲ್ಲಿನೇ ವಿನ್ ಆಗಬೇಕು ಅನ್ನೋ ಟೈಪಲ್ಲಿ ಮಾತಾಡ್ತಾರೆ. ಬಿಕಾಸ್ ಆಚೆ ಏನು ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಹಾಗೆ ಇರಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ಅಶ್ವಿನಿ ಅವರಿಗೆ ಯಾವುದೆಲ್ಲ ಪ್ಲಸ್ ಆಗುತ್ತೆ, ಅಶ್ವಿನಿ ಅವರು ಇದ್ದಂತಹ ರೀತಿ ಅಂದರೆ ಒಬ್ಬ ಮನುಷ್ಯ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವನ್ನೂ ಸಹಿಸಿಕೊಂಡು ಎಷ್ಟು ದಿನ ಇರಬಹುದು? ಈ ಪ್ರಶ್ನೆ ಬಂದಾಗ ಬಹುಶಃ ಅಶ್ವಿನಿ ಅವರು ಇದಕ್ಕೆ ಆನ್ಸರ್ ಅಂತ ಅನಿಸುತ್ತೆ. ಬಿಕಾಸ್ ಒಂದು ಆ್ಯಟಿಟ್ಯೂಡಲ್ಲಿ ಅಶ್ವಿನಿ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ. ಬಟ್ ಬಿಗ್ ಬಾಸ್ ಕೊನೆಯ ವಾರಗಳಲ್ಲಿ ನಿಜವಾದ ಅಶ್ವಿನಿ ಯಾರು
ಅಶ್ವಿನಿ ಅವರು ಏನು ಅನ್ನೋದು ಎಲ್ರಿಗೂ ಕೂಡ ಬಹುಶಃ ಗೊತ್ತಾಗುತ್ತೆ. ಸೊ ಈ ಸೀಸನ್ ಅಂತ ಬಂದಾಗ ಅಶ್ವಿನಿ ಅವರು ಕೂಡ ಡಿಸರ್ವ್ ಇದ್ದಾರೆ. ಸೊ ಎಲ್ಲರೂ ಆಲ್ಮೋಸ್ಟ್ ಒಂದು ಇಂಡಿಪೆಂಡೆಂಟ್ ವಿಮೆನ್ಸ್ ಹೇಳ್ತಿರುವಂಥದ್ದು ಅಶ್ವಿನಿ ಅವರೇ ವಿನ್ ಆಗಬೇಕು ಈ ಸೀಸನ್ನು. ಅಶ್ವಿನಿ ಅವರು ಎಲ್ಲ ರೀತಿಯಲ್ಲೂ ಡಿಸರ್ವ್ ಇದ್ದಾರೆ ಬಿಗ್ ಬಾಸ್ನಲ್ಲಿ ಆಡಲಿಕ್ಕೆ ಅಂತ. ಸೊ ಪಾಸಿಟಿವ್ ಏನಪ್ಪ ಅಂತಂದರೆ ಅದೇ ಅಶ್ವಿನಿ ಅವರ ಆಟಿಟ್ಯೂಡ್ ಅವರಿಗೆ ಪಾಸಿಟಿವ್ ಆಗುತ್ತೆ. ಪ್ರತಿ ವಾರ ಬಿಗ್ ಬಾಸ್ ಅಂತ ಬಂದಾಗ ಅಶ್ವಿನಿ ಅವರು ತಮ್ಮ ಏನಾದರೂ ಒಂದು ತಮ್ಮ ಕಡೆಯಿಂದ ಏನೋ ತಪ್ಪಾಗಿದೆ ಅದನ್ನ ಕ್ಷಮೆ ಕೇಳೋದಿರಬಹುದು, ಅಥವಾ ಒಂದಷ್ಟು ದೊಡ್ಡ ಗುಣ ಅಂತ ಮನುಷ್ಯನಲ್ಲಿರುತ್ತೆ, ಅದನ್ನು ಅಶ್ವಿನಿ ಅವರು ಕೆಲವೊಂದು ಸರ್ತಿ ತೋರಿಸ್ಕೊಂಡಿದ್ದಾರೆ. ಸೊ ಅದೆಲ್ಲ ಅವರಿಗೆ ಕೆಲವೊಂದು ಕಡೆ ಪ್ಲಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಒಂದು ಲೆಟರ್ ಅನ್ನುವಂತಹ ಒಂದು ವೀಕ್ನಲ್ಲಿ ತನ್ನ ಲೆಟರ್ನ ಜಾನ್ವಿಗೆ ಬಿಟ್ಕೊಟ್ಟಿರ್ತಾರೆ. ಸೊ ಅದು ಕೂಡ ಅವರಿಗೆ ಪ್ಲಸ್ ಆಗಬಹುದು. ಅಂದರೆ ಈಗ ಚಿಕ್ಕ ಚಿಕ್ಕ ವಿಚಾರಗಳೇ ಈಗ ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ಈ ಎಲ್ಲ ಒಂದಷ್ಟು ರೀಸನ್ನು ಅಶ್ವಿನಿ ಅವರಿಗೆ ಪ್ಲಸ್ ಆಗಬಹುದೇನೋ. ಸೊ ಅಶ್ವಿನಿ ಅವರು ಡಿಸರ್ವ್ ಇದ್ದಾರೆ ವಿನ್ ಆಗಲಿಕ್ಕೆ. ಅಫ್ಕೋರ್ಸ್ ಅಂದರೆ ಇವಾಗ ಇನ್ನೇನು ಬಿಗ್ ಬಾಸ್ ಮುಗಿಲಿಕ್ಕೆ ಒಂದು ವಾರ ಅಂತ ಬಾಕಿ ಇದೆ ಅಂತ ಬಿಗ್ ಬಾಸ್ ಟೀಮ್ ಅವ್ರು ಹೇಳಿದ್ದಾರೆ. ಬಟ್ ಅವ್ರು ಯಾವಾಗ ಬದಲಾಯಿಸ್ಕೊಳ್ತಾರೆ ಅದು ಗೊತ್ತಿಲ್ಲ. ಸೊ ಬಟ್ ಈ ಒಂದು ವಾರದಲ್ಲಿ ಅಶ್ವಿನಿ ಅವರು ಹೇಗಿರ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಕೊನೆಗಾಲದಲ್ಲಿ ಅಂದರೆ 95 ದಿನ ನಾನು ಚೆನ್ನಾಗಿದ್ದು ಜಸ್ಟ್ ಫ್ಯೂ ಡೇಸಲ್ಲಿ ನಾನು ಏನಾದರೂ ಬೇರೆ ರೀತಿ ಬದಲಾದರೆ ಅದು ಕೂಡ ಎಫೆಕ್ಟ್ ಆಗುತ್ತೆ. ಸೊ ಈ ವೀಕ್ ಅಂತ ಬಂದಾಗ ಅಶ್ವಿನಿ ಅವರು ಗಿಲ್ಲಿ ಅವರ ನಡುವೆ ಒಂದಷ್ಟು ಯುದ್ಧ ಆಗುತ್ತೆ, ಒಂದಷ್ಟು ಮಾತಿನ ಚಕಮಕಿ ನಡೆಯುತ್ತೆ. ಸೊ ಇದೆಲ್ಲ ಅವರಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಆಬ್ವಿಯಸ್ಲಿ ಮೈನಸ್ ಆಗುತ್ತೆ. ಸೊ ಈಗ ಮೈನಸ್ ಅಂತ ಬಂದರೆ ಅಶ್ವಿನಿ ಅವರಿಗೆ ಹೋಲಿಸ್ಕೊಂಡ್ರೆ ಪ್ಲಸ್ಗಿಂತ ಅಶ್ವಿನಿ ಅವರಿಗೆ ಮೈನಸ್ಸೇ ಜಾಸ್ತಿ ಇದೆ. ಸೊ ಜನಗಳಿಂದಲೂ ಕೂಡ ಒಂದು ಇಂಡಿಪೆಂಡೆಂಟ್ ವಿಮೆನ್ಸು ಆಲ್ಮೋಸ್ಟ್ ಇವಾಗ ಪ್ರತಿಯೊಬ್ಬ ಮಹಿಳೆಯ ಆಯ್ಕೆಯೂ ಇವಾಗ ಅಶ್ವಿನಿ ಅವರೇ ಅಂತ ಬರ್ತಾ ಇರೋದ್ರಿಂದ ಬಹುಶಃ ಆಗಬಹುದೇನೋ, ಮಹಿಳೆಯರೇ ವಿನ್ ಆದರೆ ಬಹುಶಃ ಅಶ್ವಿನಿ ಅವರು ಕೂಡ ವಿನ್ ಆಗ್ಬಹುದೇನೋ. ಅಶ್ವಿನಿ ಅವರಿಗೆ ಈ ಒಂದಷ್ಟು ಅಂಶಗಳು ಪ್ಲಸ್ ಅಥವಾ ಮೈನಸ್ ಆಗ್ತಾ ಹೋಗುತ್ತೆ. ಸೊ ಈ ಕಾರಣಕ್ಕೆ ಅಶ್ವಿನಿ ಅವರು ಈ ಬಾರಿಯ ಬಿಗ್ ಬಾಸ್ ವಿನ್ ಆಗ್ತಾರೆ. ಹಾಗೆಯೇ ಹೆಚ್ಚು ಹೊರಗಿನ ಪ್ರಭಾವ ಹೆಚ್ಚಿರೋದ್ರಿಂದ ಮೇ ಬಿ ಅವರು ಒಂದು ಕನ್ನಡ ಪರ ಸಂಘಟನೆಯಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಾರೆ. ಹಾಗೆ ಒಂದಷ್ಟು ಸಿನಿಮಾಗಳನ್ನು ಮಾಡಿದರು, ಸೀರಿಯಲ್ಗಳನ್ನು ಮಾಡಿದರು. ಸೊ ಈ ಎಲ್ಲ ಒಂದಷ್ಟು ರೀಸನ್ಗಳಿಂದಲೂ ಕೂಡ ಬಹುಶಃ ಮಾಡಿದರೆ ವಿನ್ನ ಅಶ್ವಿನಿ ಅವ್ರನ್ನ ಮಹಿಳೆಯರಲ್ಲಿ ಬಿಗ್ ಬಾಸ್ ವಿನ್ ಮಾಡಿಸಬಹುದೇನೋ ಅಂತ ಅನ್ನಿಸ್ತಾ ಇದೆ. ಬಟ್ ಗೊತ್ತಿಲ್ಲ, ಈಗ ಜನರ ಅಭಿಪ್ರಾಯವೇ ಹೆಚ್ಚಾಗಿ ಲಾಸ್ಟ್ ಆಗುತ್ತೆ. ಸೊ ಕಾದ್ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಇನ್ನು ಕೇವಲ ಒಂದೇ ಒಂದು ವಾರ ಮಾತ್ರ ಬಾಕಿ ಇರುವಂಥದ್ದು. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಲ್ಲಿ ಏನಾದರೂ ಬದಲಾಗುತ್ತಾ? ಲೆಟ್ಸ್ ಸಿ ಏನಾಗುತ್ತೆ ಅಂತ. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.